ಓಂ ಶಾಂತಿವ್ರೆ. ನಿಮಗೆ ಹಾಗೂ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವ್ರಿಗೆಲ್ಲ ಸದಾ ಒಳ್ಳೆಯದೇ ಆಗಲಿ. ಇವರ ಮನೋಬಲದಿಂದ ಥರ್ಡ್ ಹೈ ಅಥವಾ ತ್ರಿನೇತ್ರ ಅಥವಾ ಪ್ರಜ್ಞಾಶಕ್ತಿ ಅಥವಾ ವಿವೇಕ ಅಥವಾ ಆಕರ್ಷಣ ಅಥವಾ ವಿಕರ್ಷಣ ಅಥವಾ ವಿದ್ವೇಷಣ, ಇದೆಲ್ಲ ಮನೋಬಲದಿಂದ ಬರುತ್ತೆ. ಈಗಾಗಲೇ ನಾನು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ವಿಡಿಯೋಗಳನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅವುಗಳನ್ನು ನೀವು ಈಗಾಗಲೇ ನೋಡಿರ್ಬೋದು. ಇದು ಪಾರ್ಟ್ 4 ಇರುತ್ತೆ. ಮನೋಬಲದಿಂದ ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋದು ಹೇಗೆ, ಅಥವಾ ನಾವು ಪಡಿಬೇಕಾಗಿರೋದನ್ನು ಪಡೆಯೋದು ಹೇಗೆ, ಅಂದರೆ ನಮ್ಮ ಇಷ್ಟಾರ್ಥಗಳನ್ನು ಪಡೆಯೋದು ಹೇಗೆ. ನಮ್ಮ ಇಷ್ಟಾರ್ಥಗಳಂದರೆ ಯಾವುದು? ಏನಾದರೂ ಐಶ್ವರ್ಯ ಇರ್ಬೋದು. ಐಶ್ವರ್ಯ ಅಂದರೆ ಅಷ್ಟೈಶ್ವರ್ಯ, ದವಸ ಧಾನ್ಯ, ತರಕಾರಿಗಳು, ಹಣ್ಣುಗಳು, ಕಾಳು ಕಡಿಗಳು, ವ್ಯವಸಾಯ ಮಾಡೋದು, ಅಂದರೆ ನಮಗೆ ಹೆಚ್ಚಾಗಿ ಆದಾಯ, ಅಂದರೆ ಫಲ ಸಿಗಬೇಕು ಹೆಚ್ಚಾಗಿ ವ್ಯವಸಾಯದಲ್ಲಿ, ಅದಿರ್ಬೋದು. ಅಥವಾ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಇರ್ಬೋದು, ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಇರ್ಬೋದು. ಅಥವಾ ಯಾವುದೋ ಒಂದು ಉದ್ಯಮ, ಹೋಟೆಲ್ಲು, ಆಫೀಸು, ಯಾವುದೋ ಒಂದು ಬಿಸ್ನೆಸ್ ಅಂದರೆ ವ್ಯಾಪಾರ, ಯಾವುದೋ ಒಂದು ಇಂಡಸ್ಟ್ರಿ ಅಥವಾ ಫ್ಯಾಕ್ಟ್ರಿ, ಸ್ಕೂಲುಗಳು, ಹಾಸ್ಪಿಟಲ್ಗಳು, ಆಶ್ರಮಗಳು, ದೇವಸ್ಥಾನಗಳು ಗೊತ್ತಲ್ಲ, ಹೆಚ್ಚಾಗಿ ಭಕ್ತರು ಬರಬೇಕು ಅಂತಿರ್ತಾರೆ. ಹಾಗೆ ಮಠಗಳು, ಅಥವಾ ಇನ್ನೇನೋ ಒಂದು, ಒಟ್ಟಿನಲ್ಲಿ ಆದಾಯ ಹೆಚ್ಚಾಗಿ ಬರಬೇಕು, ಜನ ಹೆಚ್ಚಾಗಿ ಸೇರಬೇಕು, ಭಕ್ತರು ಹೆಚ್ಚಾಗಬೇಕು. ಎಲ್ಲರಿಗೊಂದು ಆಸೆ ಇರುತ್ತೆ ಅಲ್ವಾ? ಜೊತೆಗೆ ಕೆಲವರು ಏನೂ ಬೇಡಪ್ಪ, ನನಗೆ ಆದಾಯನೂ ಬೇಡ, ವ್ಯಾಪಾರನೂ ಇಲ್ಲ, ಮನೆ ಕಟ್ಟಲ್ಲ, ಬಿಲ್ಡಿಂಗ್ ಕಟ್ಟಲ್ಲ, ಫ್ಯಾಕ್ಟ್ರಿ ಮಾಡಲ್ಲ, ಇನ್ನೇನೋ ಮಾಡಲ್ಲ, ನನಗೇನೋ ಬೇಡ ಬಿಡಪ್ಪ, ಸದ್ಯಕ್ಕೆ ನನಗೆ ಒಳ್ಳೇದಾದರೆ ಸಾಕು. ಏನಾದರೆ ಒಳ್ಳೇದಂದರೆ ಏನು? ಆರೋಗ್ಯ, ನನಗೆ ಆರೋಗ್ಯ ಸಿಕ್ಕಿದ್ರೆ ಸಾಕು, ಇನ್ನೇನು ಬೇಡಪ್ಪ ನನಗೆ. ಈ ಜನ್ಮಕ್ಕೆ ಬರೀ ಆರೋಗ್ಯ ಸಿಗಲ್ಲ ನನಗೆ. ಯಾಕಂದರೆ ಕೆಲವ್ರಿಗೆ ತಿನ್ನಲಿಕ್ಕೆ ಕುಡಿಲಿಕ್ಕೆ ಎಲ್ಲ ಇರ್ತದೆ, ಅಷ್ಟು ಜಾಸ್ತಿ. ಕೆಲವ್ರಿಗೆ ಹೆಚ್ಚಾಗಿ ಹಣ ಇರ್ಬೋದು, ಆಸ್ತಿ ಇರ್ಬೋದು, ಮನೆಗಳಿರ್ಬೋದು, ಏನು ಬೇಕೆಲ್ಲ ಇರ್ಬೋದು. ಬಂಗಾರನೂ ಕೆ ಜಿ ಗಟ್ಟಲೆ ಅವ್ರ ಮನೇಲಿ ಇರ್ಬೋದು, ದುಡ್ಡು ಅವ್ರ ಹತ್ರ ತುಂಬ ಇರ್ಬೋದು ಅಲ್ವಾ? ಆದರೆ ಆರೋಗ್ಯ ಇಲ್ಲ ಅಂದರೆ ಏನು ಮಾಡೋದು ನೀವು ಹೇಳಿ? ಡಾಕ್ಟ್ರುಗಳ ಹತ್ರ ಹೋಗೋಣ ಅಂತೀರಾ? ಆಯಿತು, ಡಾಕ್ಟ್ರುಗಳ ಹತ್ರ ಹೋಗಿ, ಹಾಸ್ಪಿಟ್ಲ್ಗಳಿಗೆ ಹೋಗಿ, ಅಲ್ಲಿ ಹೋಗಿ ಪಾಪ ಡಾಕ್ಟ್ರಲ್ಲಿ ಏನು ಮಾಡ್ತಾರೆ? ಅವರು MBBS ಓದಿರ್ತಾರೆ, ಅದಕ್ಕೆ ಮೇಲೆ ಓದಿರ್ತಾರೆ. ಅವ್ರೇನು ಮಾಡ್ತಾರೆ? ಅವ್ರದ್ದೇ ಆದ ಒಂದು ಏನು ವಿದ್ಯೆ ಕಲ್ತಿದ್ದಾರೆ, ಅದರಲ್ಲಿ ಮಾತ್ರೆಗಳು, ಇಂಜೆಕ್ಷನ್ಗಳು, ಹಾಗೆ ಆಪ್ರೇಷನ್ಗಳು, ಹಾಗೆ ಸರ್ಜರಿ, ಅಂದರೆ ಆಪ್ರೇಷನ್ಗಳು, ಸರ್ಜರಿಗಳು, ಬೇಜಾನ್ ಸರ್ಜರಿ ಮಾಡ್ತಾರೆ. ಅವ್ರದ್ದೇ ಆದ ಒಂದು ಸಿಸ್ಟಮ್ ಇರುತ್ತೆ, ಅವ್ರದ್ದೇ ಸ್ಕ್ಯಾನರ್ಗಳು, ಯಂತ್ರಗಳು, ಇನ್ನೊಂದು ಮತ್ತೊಂದು ಇರ್ತವೆ, ಟೆಸ್ಟ್ ಮಾಡೋಕ್ಕೆಲ್ಲ ಲ್ಯಾಬ್ಗಳೆಲ್ಲ ಇರ್ತವೆ. ಎಲ್ಲ ಚೆಕ್ ಮಾಡಿ ಒಬ್ಬ ವ್ಯಕ್ತಿಗೆ ಅವ್ರೇನು ಮಾಡ್ತಾರೆ, ಆರೋಗ್ಯದ ಬಗ್ಗೆ ಏನು ಆ ವ್ಯಕ್ತಿಗೆ ಪ್ರಾಬ್ಲಮ್ ಇದೆ. ಮನುಷ್ಯ ಇರ್ಬೋದು, ನಾಯಿ ಇರ್ಬೋದು, ಕತ್ತೆ ಇರ್ಬೋದು, ಕುದುರೆ, ಕೋಳೆ, ಹಂದಿ, ಹಸ, ಅಥವಾ ಪವಾಡ, ಬಸವ ಇರ್ಬೋದು, ಏನಾದರೂ ಸರಿಯಪ್ಪ. ಅವರು ಡಾಕ್ಟ್ರ್ ಅಂದಮೇಲೆ ಏನು ಕೊಡ್ತಾರೆ? ಟ್ರೀಟ್ಮೆಂಟ್ ಕೊಡ್ತಾರೆ ಅವ್ರ ಕೈಲಾದ ಮಟ್ಟಿಗೆ. ಅದು ಗಿಡ ಮರ ಬಳ್ಳಿ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಬಿಡಿ ಏನೇ ಇರ್ಬೋದು, ಸಂಶೋಧನೆ ಏನೇ ಇರ್ಬೋದು, ಅವರ ಪ್ರಯತ್ನ ಅವ್ರು ಮಾಡ್ತಾರೆ. ಅವರು ಶಕ್ತಿ ಮೀರಿ ಪ್ರಾಮಾಣಿಕವಾಗಿ ಅವ್ರ ಪ್ರಯತ್ನ ಅವ್ರು ಮಾಡ್ತಾರೆ. ಅದು ಹಾಸ್ಪಿಟಲ್ ಇರಲಿ, ನರ್ಸಿಂಗ್ ಹೋಮ್ ಇರಲಿ, ಕ್ಲಿನಿಕ್ ಇರಲಿ. ಒಬ್ಬ ಡಾಕ್ಟ್ರ್ ಅಂದಮೇಲೆ ಇನ್ನೊಬ್ಬರು ಕೆಟ್ಟೋಗಲಿ, ಇನ್ನೊಬ್ರು ಹಾಳಾಗಲಿ ಅಂತ ಅವ್ರೇನು ಯೋಚನೆ ಮಾಡಲ್ಲ. 98% ಯೋಚನೆ ಮಾಡಲ್ಲ ಯಾವುದೇ ಡಾಕ್ಟ್ರು. 98% ಪ್ರಾಮಾಣಿಕವಾಗಿ ನಾವು ಕಾಪಾಡಬೇಕು, ಪೇಷಂಟ್ನ ರಕ್ಷಣೆ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಆದರೆ ಅವರ ಪ್ರಯತ್ನ ಮ್ಯಾಕ್ಸಿಮಮ್ ಮಾಡ್ತಾರೆ ಪಾಪ, ಏನು ಮಾಡೋದು ಅಲ್ವಾ? ಹಾಗೆ ಒಬ್ಬ ಡಾಕ್ಟ್ರು ಮ್ಯಾಕ್ಸಿಮಮ್ ಪ್ರಯತ್ನ ಪಟ್ಟರೆ ಫೈನಲ್ ಇಲ್ಲಿ ರೋಗ ವಾಸಿ ಆಗಲಿಲ್ಲ, ವಾಸಿ ಆಗಲಿಲ್ಲ, ಅಥವಾ ಕೆಲವರು ಮಕ್ಕಳಾಗಲ್ಲ. 5 ವರ್ಷ 10 ವರ್ಷ ಮದುವೆ ಆಗಿರ್ತದೆ, ಮದುವೆ ಆಗಿ ಅವ್ರಿಗೆ ಮಕ್ಕಳೇ ಆಗಿರಲ್ಲ. ಪಾಪ ಹೆಂಡ್ತಿ ಗಂಡ ತುಂಬ ಅನ್ಯೋನ್ಯವಾಗಿರ್ತಾರೆ, ಪ್ರೀತಿಯಿಂದ ಇರ್ತಾರೆ. ಹೆಂಡ್ತಿ ಗಂಡ ಅನ್ಯೋನ್ಯವಾಗಿರ್ತಾರೆ. ಆಯಮ್ಮನೂ ಪತಿರತ್ತೆ, ಆಯಮ್ಮನೂ ಒಳ್ಳೆ, ಈತನೂ ಸತಿರತ್ತ, ಈತನೂ ಒಳ್ಳೆಯವನೇ, ಆದರೆ ಮಕ್ಕಳಾಗಲ್ಲ. ಏನು ಮಾಡೋದು? ಆವಾಗ ಡಾಕ್ಟ್ರುಗಳಿಗೆ ಮೊರೆ ಹೋಗ್ತಾರೆ, ಹಾಸ್ಪಿಟ್ಲ್ಗಳಿಗೆ. ಅಲ್ಲಿ ವಾಸಿ ಆಗಲ್ಲ. ಅವರು ಎಷ್ಟೋ ಪ್ರಯತ್ನ ಪಡ್ತಾರೆ ಡಾಕ್ಟ್ರುಗಳು ಪ್ರಾಮಾಣಿಕವಾಗಿ, ಇವ್ರಿಗೆ ಮಕ್ಕಳಾಗಲ್ಲ. ಇದು ಒಂದು ಟೈಪು. ಮಾನಸಿಕವಾಗಿ ಕೆಲವರಿಗೆ ಏನೇನೋ ತಮ್ಮ ಜೀವನದಲ್ಲಿ ಯಾರ್ಯಾರೋ ಹಿಂಸೆ ಕೊಟ್ಟಿರ್ತಾರೆ, ತಮ್ಮ ಜೀವನದಲ್ಲಿ ಯಾರ್ಯಾರೋ ಹಿಂಸೆ ಕೊಟ್ಟಿರ್ತಾರೆ,
ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಬೇರೆಯವ್ರು ಹಿಂಸೆ ಕೊಟ್ಟಿರ್ತಾರೆ. ಆವಾಗ ಇವ್ರಿಗೆ ಅದು ವಾಸಿ ಆಗೋಲ್ಲ. ಆ ಮೈಂಡಲ್ಲಿ ಹಾಗೆ ಹಚ್ಚಾಗಿ ಉಳ್ಕೊಬಿಡುತ್ತೆ. ಪದೇ 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 ಅವರಿಗೆ ಅದು ನೆನಪಿಗೆ ಬರ್ತಾ ಇರುತ್ತೆ. ಅದಕ್ಕೆ ಇವ್ರಿಗೆ ಏನು ಕೆಲಸ ಮಾಡೋಕ್ಕೂ ಇಷ್ಟ ಇರಲ್ಲ, ತಿನ್ನೋಕೆ ಇಷ್ಟ ಇರಲ್ಲ, ಮಲ್ಕೊಂಡ್ರೆ ನಿದ್ದೆ ಬರಲ್ಲ, ರಾತ್ರಿ ಎಲ್ಲ ನಿದ್ದೆ ಬರಲ್ಲ, ಹಗಲೊತ್ತಲೂ ನಿದ್ದೆ ಬರಲ್ಲ, ಯಾವಾಗೋ ಒಂದು ಟೈಮ್ ಸ್ವಲ್ಪ ನಿದ್ದೆ ಹೋಗ್ತಾರೆ. ತಿನ್ನೋಕ್ಕಂತೂ ಇಂಟ್ರೆಸ್ಟ್ ಇರಲ್ಲ, ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ. ಆ ಥರ ಮಾನಸಿಕವಾಗಿ ನರಳ್ತಿರ್ತಾರೆ. ಮಾನಸಿಕವಾಗಿ ಏನು ಮಾಡ್ತಿರ್ತಾರೆ? ನರಳ್ತಿರ್ತಾರೆ. ನೋಡಿ, ಇವ್ರದ್ದೊಂದು ಟೈಪು. ಕೆಲವು ಸಾರಿ ಮಕ್ಕಳನ್ನ ಯಾರೋ ಒಬ್ಬೇ ಮಗ ಇರ್ತಾನೆ ಅಥವಾ ಒಬ್ಬಳೇ ಮಗಳಿರ್ತಾಳೆ, ಅಂಥವರು ಸತ್ತು ಹೋಗಿಬಿಡ್ತಾರೆ. ಪಾಪ ಇವ್ರ ತಂದೆ ತಾಯಿ ಏನು ಮಾಡೋದು? ಇದ್ದಿದ್ದೇ ಒಬ್ಬ ಮಗ ಮಗಳು, ಯಾರೋ ಒಬ್ಬೇ ಮಗ, ಇಲ್ಲಾಂದರೆ ಒಬ್ಬರೇ ಮಗಳಿರ್ತಾರೆ, ಆಸ್ತಿ ಎಲ್ಲ ಇರುತ್ತೆ. ಅವ್ರು ತೀರೋಗ್ಬಿಟ್ರೆ ಏನು ಮಾಡೋದು? ಒಂದು ಹೈಸ್ಕೂಲ್ ಹೋದ ಮಗು 11 ವರ್ಷ, 10 ವರ್ಷ, 12, 13 ವರ್ಷ ಮಗು, 13-14 ವರ್ಷ ಮಗು ಬೆಳೆಸಿ, ಅಲ್ಲಿವರೆಗೂ ಬೆಳೆಸಿ ಇರೋದು ಒಂದೇ ಮಗು, ಅದು ಕಾಯಿಲೆ ಬಂದು ತೀರೋಗ್ಬಿಟ್ರೆ ಅವ್ರ ಪರಿಸ್ಥಿತಿ ಏನು? ಆಘಾತಕ್ಕೊಳಗೋಗ್ತಾರೆ. ಆಘಾತಕ್ಕೆ, ಮಾನಸಿಕ ಆಘಾತ ಏನಂತಾರೆ ಇದನ್ನು? ಮಾನಸಿಕ ಆಘಾತಕ್ಕೊಳಗೋಗ್ತಾರೆ. ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಆ ನೋವಿನಿಂದ ಅವರು ಕುಸ್ತು ಬಿದ್ದೋಗ್ತಾರೆ. ಆಮೇಲೆ 1 ತಿಂಗಳು ಕಳೀತೆ, 2 ತಿಂಗಳು ಕಳೀತೆ, 3 ತಿಂಗಳು ಕಳೀತೆ, ವರ್ಷವೂ ಕಳೀತೆ. ಆದರೆ ಅವ್ರಿಗೆ ಆಘಾತ ಅನ್ನೋದು ಹಂಗೆ ಇರುತ್ತೆ. ಯಾಕಂದರೆ ಹೆಂಡತಿ ಗಂಡ ಇದ್ದಿದ್ದೇ ಒಂದು ಮಗು, ಹೆಣ್ಣಾಗಲಿ ಗಂಡಾಗಲಿ ಅದು ಹೋಗ್ಬಿಟ್ರೆ ಆ ಕಷ್ಟ ಇನ್ಯಾರಿಗೂ ಹೇಳೋಕ್ಕಾಗಲ್ಲ. ಅಷ್ಟೊಂದು ನೋವನ್ನು ಅವರು ಅನುಭವಿಸ್ತಾರೆ. ಇದು ಒಂದು ಟೈಪ್. ಯಾರ ಹತ್ರ ಹೇಳೋದು? ಈಗ ಅವರು ಯಾವ ಡಾಕ್ಟ್ರ್ ಹತ್ರ ಹೋಗೋದವರು? ನೀವು ಹೇಳಿ, ಆಯಿತು ಸೈಕಾಲಜಿ ಡಾಕ್ಟ್ರ್ ಹತ್ರ ಹೋಗ್ತಾರೆ, ಯಾರೋ ಗೊತ್ತಿರೋರು ತೋರಿಸ್ತಾರೆ, ಹಿಂಗಾಗಿದೆ, ನಮ್ಮ ಮಗು ಹೋಗ್ಬಿಡ್ತು, ನಾವು ತುಂಬ ಕಷ್ಟದಲ್ಲಿದ್ದೀವಿ ಅಂತಾರೆ. ಡಾಕ್ಟ್ರ್ ಏನು ಮಾಡ್ತಾರೆ? ಪ್ರಯತ್ನ ಮಾಡ್ತಾರೆ, ಏನೇನೋ ಹೇಳ್ತಾರೆ, ಏನೇನೋ ಅಡ್ವೈಸ್ ಕೊಡ್ತಾರೆ. ಪಾಪ ಅವ್ರಿಗೆ ಗೊತ್ತಿರೋದು, ಅವ್ರು ಓದಿರೋದು, ತಿಳ್ಕೊಂಡಿರೋದು, ಅವ್ರ ಅನುಭವದಲ್ಲಿ. ಇವರು ಪಾಪ ಏನು ಯಾರು ಏನು ಹೇಳಿದ್ರೇನು ಇವ್ರ ಮೈಂಡ್ ಏನೋ ಕೆಲವ್ರಿಗೆ ಸ್ವಲ್ಪ ಸರಿ ಹೋಗುತ್ತೆ. ನಾನಿಲ್ಲ ಅನ್ನಲ್ಲ. ಈಗ ನೋಡ್ರಿ, ಕೆಲವರಿಗೆ ಮಕ್ಕಳಾಗಲ್ಲ. 10 ಜನದಲ್ಲಿ 10 ಜನ ಡಾಕ್ಟ್ರ್ ಹತ್ರ ಹೋದರೆ ಯಾರೋ 1-2-3 ಮಕ್ಕಳಾಗ್ಬೋದು, ಇನ್ನು ಉಳಿದವ್ರು ಪೈಲರ್ ಆಗ್ತಾರೆ. ಅದೇನು ಮಾಡೋಕ್ಕಾಗಲ್ಲ ಡಾಕ್ಟ್ರು. ಹಾಗೆ ಇಲ್ಲಿ ಮಾನಸಿಕ ರೋಗಿಗಳು 10 ಜನ ಡಾಕ್ಟ್ರ್ ಹತ್ರ ಹೋದರೆ ಯಾರೋ 1-2-3 ವಾಸಿ ಆಗ್ಬೋದು, ಇನ್ನೊಂದಷ್ಟು ಜನ ಹಂಗೆ ಎದ್ದೋಗ್ತಾರೆ. ಇದಕ್ಕೆಲ್ಲ ಕಾರಣ ಏನು? ಮೊದಲನೇದು, ಡಾಕ್ಟ್ರ್ ಹತ್ರ ಹೋಗಿದ್ದಾಯ್ತು, ಹಣ ಖರ್ಚು ಮಾಡಾಯಿತು. ಡಾಕ್ಟ್ರು ಒಳ್ಳೆಯವರೇ, ಇವರು ಹಣ ಖರ್ಚು ಮಾಡಿದ್ದಾರೆ, ಡಾಕ್ಟ್ರು ಪ್ರಯತ್ನ ಪಟ್ಟಿದ್ದಾರೆ, ವಾಸಿ ಆಗಿಲ್ಲ. ಯಾಕೆ? ಮಾನಸಿಕವಾಗಿ ಇವರು ರೋಗಿಗಳಾಗಿದ್ದಾರೆ. ಮಾನಸಿಕ ತಜ್ಞ ಹತ್ರ ಹೋಗಿದ್ದಾರೆ, ಮಾನಸಿಕ ವೈದ್ಯರ ಹತ್ರ, ಮನೋವೈದ್ಯರು ಅಂತಾರಲ್ಲ, ಸೈಕಾಲಜಿಸ್ಟು, ಅವ್ರ ಹತ್ರ ಹೋಗಿದ್ದಾರೆ. ಅವರು ಒಳ್ಳೆಯವರು, ಪ್ರಾಮಾಣಿಕರು, ಅವರು ಪ್ರಯತ್ನ ಪಟ್ಟಿದ್ದಾರೆ, ಅವರೇನು ಮೋಸ ಮಾಡಿಲ್ಲ. ಆದರೆ ಇವ್ರಿಗೆ ವಾಸಿ ಆಗಲಿಲ್ಲ. ಯಾಕೆ? ಇವ್ರ ಜೀವನ ಪರ್ಯಂತ ಹಂಗಾರ ನರಳಬೇಕಾ? ನರಕಾಗ ಶಾರೀರಿಕವಾಗಿಯೇ ಕೆಲವ್ರು ರೋಗ ಇರ್ತದೆ, ಅವ್ರು ನರಳಬೇಕಾ? ಮಕ್ಕಳಿಲ್ಲ ಕೆಲವರಿಗೆ, ಅವ್ರು ಹಂಗೆ ಮಕ್ಕಳಿಲ್ದೇ ಜೀವನ ಮಾಡಬೇಕಾ? ಜೀವನ ಪರ್ಯಂತ ಅದೇ ಕೊರಗಲ್ಲೇ ಹೋಗಬೇಕಾ? ಅದೇ ಆಲೋಚನೆಯಲ್ಲೇ, ನೋವಿನಲ್ಲೇ ಹೋಗಬೇಕಾ? ಇಲ್ಲಿ ಮಾನಸಿಕವಾಗಿ ಮಕ್ಕಳು ಇರೋರನ್ನ ಕಳ್ಕೊಂಡಿದ್ದಾರೆ. ಇವ್ರ ಕಥೆ ಏನು? ಇನ್ನು ಕೆಲವರು ಐಶ್ವರ್ಯ ಇರಲ್ಲ, ಬಡತನ, ಈ ಕಡೆ ಕಳ್ತನ ಮಾಡೋಕ್ಕೂ ಹೋಗಲ್ಲ, ದೋಚಕ್ಕೂ ಹೋಗಲ್ಲ, ವಂಚನೆ ಮಾಡೋಕ್ಕೂ ಹೋಗಲ್ಲ ಅಂತ ಒಳ್ಳೆಯವರು ಪ್ರಾಮಾಣಿಕರಿರ್ತಾರೆ. ಅವ್ರ ಪರಿಸ್ಥಿತಿ ಏನು ನೀವು ಹೇಳಿ? ಈಗ ಪ್ರಾಮಾಣಿಕವಾಗಿ ದುಡಿತಾರೆ, ಯಾರಿಗೂ ಮೋಸ ಮಾಡಲ್ಲ, ವಂಚನೆ ಮಾಡಲ್ಲ, ಬಡವರಾಗೇ ಕೊಳಿತಾ ಇರ್ತಾರೆ. ದಾರಿದ್ರ್ಯ ಅವ್ರನ್ನ ಕಿತ್ತು ತಿಂತಾ ಇರುತ್ತೆ. ಬಡತನ ಕಿತ್ತು ತಿಂತಾ ಇರುತ್ತೆ. ಈ ಕಡೆ ಬಾಡಿಗೆ ಕಟ್ಟಬೇಕು, ಈ ಕಡೆ ಮಕ್ಕಳಿಗೆ ಪ್ರೈವೇಟ್ ಸ್ಕೂಲ್ ಸೇರಿಸಿರ್ತಾರೆ, ಅವರಿಗೆ ಡೊನೇಷನ್ ಕಟ್ಟಬೇಕು. ಸ್ಕೂಲಿಂದ ಮೇಡಮ್ಗಳು, ಮಾಸ್ಟರ್ಗಳು ಕಾಲ್ ಮೇಲೆ ಕಾಲ್ ಫೋನ್ ಮಾಡ್ತಾ ಇರ್ತಾರೆ. ಮಕ್ಕಳನ್ನೇ ಕಳಿಸ್ಬಿಡ್ತಾರೆ ಹೊರಗೆ, ಎಕ್ಸಾಮ್ಗೆ ಕೂರಿಸಲ್ಲ, ಹಣ ಕಟ್ಟಿಲ್ಲ, ಫೀಸ್ ಕಟ್ಟಿಲ್ಲ, ಡೊನೇಷನ್ ಕಟ್ಟಿಲ್ಲ ಅಂತಿರ್ತಾರೆ. ಈ ಕಡೆ ಹಾಸ್ಪಿಟ್ಲಲ್ಲಿ ಯಾರೋ ಒಬ್ಬರು ಇವ್ರ ಮನೆಯವರು ಇರ್ತಾರೆ, ಅಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿರ್ತಾರೆ, ಅಲ್ಲಿ ಹಣ ಕಟ್ಟಬೇಕು, ಇವ್ರ ಹತ್ರ ಪೈಸಾ ಇಲ್ಲ, ಇರೋದು ಬಾಡಿಗೆ ಮನೆಯಲ್ಲಿ. ಇವ್ರ ಪರಿಸ್ಥಿತಿ ಏನು ರೀ ಹೇಳಿ? ಇದು ಬಡತನ ಕಿತ್ತಿಂತಾರುತ್ತೆ, ದಾರಿದ್ರ್ಯ ಕಿತ್ತು ತಿಂತಾರುತ್ತೆ. ಏನು ಮಾಡೋದು ಹೇಳಿ? ಜೊತೆಗೆ ಅಷ್ಟೋ ಸಾಲ ಮಾಡ್ಕೊಂಡಿರ್ತಾರೆ. ಅವ್ರು ಸಾಲಗಾರರು ಪದೇ ಹಿಂಸೆ ಕೊಡ್ತಿರ್ತಾರೆ. ಹಣ ಕೊಡು, ಕೊಟ್ಟರೆ ಹಣ ಕೊಡು, ಬಡ್ಡಿ ಕಟ್ಟು ಅಂತಿರ್ತಾರೆ. ಈ ಕಡೆ ಮಕ್ಕಳು ಡೊನೇಷನ್ ಕಟ್ಟೋಕ್ಕೆ ಇಲ್ಲ, ಫೀಸ್ ಕಟ್ಟೋಕ್ಕೆ ಇಲ್ಲ, ಅವ್ರು ಹಿಂಸೆ ಕೊಡ್ತಾವ್ರೆ. ಈ ಕಡೆ ಹಾಸ್ಪಿಟ್ಲಿಂದ ಕಾಲುಗಳು ಬರ್ತಾ ಇರುತ್ತೆ, ಹಾಸ್ಪಿಟ್ಲಲ್ಲಿ ಮಾತ್ರೆ, ಇಂಜೆಕ್ಷನ್, ಇನ್ನೊಂದು ಮತ್ತೊಂದು ಬಿಲ್ ಆಗಿರುತ್ತೆ, ಅಲ್ಲಿ ಹಣ ಕಟ್ಟಬೇಕು. ಈ ಕಡೆ ಸಾಲಗಾರರು ಹೇಳ್ರಿ ಏನು ರೀ ಮಾಡೋದು? ಈ ಕಡೆ ಬಾಡಿಗೆ ಬೇರೆ ಕಟ್ಟಿಲ್ಲ, ಕರೆಂಟ್ ಬಿಲ್ ಬೇರೆ ಕಟ್ಟಿಲ್ಲ, ಇನ್ನೇನೋ ನೀರು ಬಿಲ್ ಕಟ್ಟಿಲ್ಲ, ಇನ್ನೊಂದು ಹೇಳಿ ಏನು ಮಾಡಬೇಕು? ಯಾವ ಸರ್ಕಾರ ಇದನ್ನು ಭರಿಸುತ್ತೆ? ಇವತ್ತು ಇವ್ರ ಕಷ್ಟಗಳಿಗೆ ಸ್ಪಂದಿಸುತ್ತೆ ಯಾವ ಸರ್ಕಾರ ಹೇಳಿ? ಅಮ್ಮಮ್ಮ ಅಂದರೆ ಕೊಡ್ತಾರೆ ಬಿಟ್ಟಿ ಭಾಗ್ಯಗಳು ಸರ್ಕಾರ. ಯಾವಾಗ? ಓಟ್ ಹಾಕ್ಸ್ಕೊಳ್ಳೋಕ್ಕೆ ಸರ್ಕಾರಗಳು ಬಿಟ್ಟಿ ಭಾಗ್ಯ ಕೊಡ್ತಾರೆ. ಅದು 2,000 1,000
ಕೊಡ್ತೀನಿ ಅಂತೇಳಿ 3 ತಿಂಗಳು ಕೊಡ್ತಾರೆ, ಆಮೇಲೆ ಕೈ ಎತ್ಬಿಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ಕೈ ಎತ್ಬಿಡ್ತಾರೆ. ಇವ್ರು ನಂಬ್ಕೊಂಡು ಏನಾದರೂ ನಿಮ್ಮ ಮಕ್ಕಳನ್ನ ಯಾವುದಾದ್ರೂ ಒಂದು ಒಳ್ಳೆಯ ಸ್ಕೂಲ್ಗೆ ಸೇರಿಸ್ಬಿಟ್ರೆ ಈ ಸರ್ಕಾರದಲ್ಲಿ ಇರ್ತಾರಲ್ಲ, ಭರವಸೆ ಕೊಡ್ತಾರಲ್ಲ ನಿಮಗೆ ಬಿಟ್ಟಿ ಭಾಗ್ಯ ಅಂತ ದೊಡ್ಡದಾಗಿ ಈ ಬೋರ್ಡ್ಗಳು ಇಟ್ಕೊಂಡು ನಿಂತ್ಕೊಂಡು ಅವ್ರನ್ನೇನಾದರೂ ನಂಬ್ಕೊಬಿಟ್ಟು ನೀವು ನಿಮ್ಮ ಮಕ್ಕಳನ್ನೇನಾದರೂ ಒಳ್ಳೆಯ ಸ್ಕೂಲಿಗೆ ಸೇರಿಸ್ಬಿಟ್ರೆ ಹೆಂಗೋ 2 ಸಾವಿರ ಬರುತ್ತೆ ತಿಂಗಳು. ನನ್ನ ಮಗಳನ್ನ ಸ್ಕೂಲಿಗೆ ಸೇರಿಸ್ಬಿಟ್ರೆ ಹೆಂಗೋ ಫೀಸ್ ಕಟ್ಬೋದು, ಹೆಂಗೋ ಡೊನೇಷನ್ ಕಟ್ಬೋದು. ವರ್ಷಕ್ಕೆ 24 ಸಾವಿರ ಆಗುತ್ತೆ, ತಿಂಗಳು 2 ಸಾವಿರ ಕೊಟ್ಟರೆ ಸರ್ಕಾರದಿಂದ ಒಂದು 10 kg ಅಕ್ಕಿ ಕೊಟ್ಟರೆ ಇದು ನಿಮ್ಮ ಲೆಕ್ಕಾಚಾರ. ಪಾಪ ನಿಮ್ಮದೇನು ತಪ್ಪಿಲ್ಲ, ನಿಮ್ಮದು ಒಳ್ಳೆ ಲೆಕ್ಕಾಚಾರ. ಆದರೆ ಇವ್ರು ನಂಬ್ಕೊಂಡು ಮಾಡ್ತೀರಾ ನೀವು ರೀ? ಅದಕ್ಕೆ ಹೇಳೋದು, ಮುಂದೆ ಆಲೋಚನೆ ಇರಬೇಕು. ಇವ್ರು ನಂಬ್ಕೊಂಡು ಮಾಡಬೇಡಿ. 3 ತಿಂಗಳು ಕೊಡ್ತಾರೆ ಬಿಟ್ಟಿ ಭಾಗ್ಯ, ಆಮೇಲೆ ಕೈ ಎತ್ಬಿಡ್ತಾರೆ. ಏನೋ ಒಂದು ಕಾರಣಗಳು ತಗೊಳ್ತಾರೆ, ಕಳ್ಳನ ಪಿಳ್ಳೆನಪ್ಪ ಅಂತ. ಇವ್ರು ಅದೇ ರೀ ಮಾತು ಮೇಲೆ ಇಲ್ಲಲ್ರಿ. ಇವಾಗ ಒಂದು ಮಾತು, ಮಧ್ಯಾಹ್ನ ಒಂದು ಮಾತು, ಸಂಜೆ ಒಂದು ಮಾತು ಹೇಳೋರಿದ್ದಾರೆ. ಇವ್ರು ಹಂಗೆಲ್ಲ ನಿಮಿಷಕ್ಕೂ ಚೇಂಜ್ ಮಾಡ್ತಾರೆ ಮಾತು. ಅದೇ ಇವ್ರಿಗೆ ನೋಡ್ರಿ, 1000 ಕೋಟಿ ಆಸ್ತಿಗಳಿದೆ. ಏನಿದೆ 1000 ಕೋಟಿ, 100 ಅಲ್ಲಪ್ಪ, 1000 ಕೋಟಿ ಆಸ್ತಿಗಳಿದೆ ಅವ್ರಿಗೆಲ್ಲ. ಎಲ್ಲೆಲ್ಲೋ ಇಟ್ಟಿದ್ದಾರೆ ಬೇನಾಮಿ ಆಸ್ತಿಗಳು. ಅದರಲ್ಲೂ ಬುದ್ಧಿವಂತರು ಇಂಥವ್ರಿಗೆ ಯಾರೂ ಓಟ್ ಹಾಕಲ್ಲ. ಬುದ್ಧಿವಂತರಾದವ್ರು ಯಾರು ಇಂಥವ್ರಿಗೆ ಓಟ್ ಹಾಕಲ್ಲ, ನಿಜವಾಗ್ಲೂ ಹೇಳ್ತೀನಿ. ಅದಕ್ಕೆ ಯೋಚನೆ ಮಾಡಿ, ಮನೋಬಲ ಇರಲಿ. ಮನೋಬಲ ಥರ್ಡ್ ಐ ಅಂದ್ರೆ ಏನು ಗೊತ್ತನ್ರಿ? ಪ್ರಜ್ಞೆ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಆಲೋಚನೆ ಮಾಡೋ ಶಕ್ತಿನೇ ಮನೋಬಲ. ಬುದ್ಧಿ, ಒಳ್ಳೆಯ ಸದ್ಬುದ್ಧಿ, ಒಳ್ಳೆಯ ವಿವೇಕ, ಸಮಯ ಪ್ರಜ್ಞೆ. ಯಾವ ಸಮಯಕ್ಕೆ ಯಾವ ನಿರ್ಧಾರ ತಗೋಬೇಕು. ಆತ್ಮಶಕ್ತಿ, ಆತ್ಮಬಲ, ತಾಳ್ಮೆಯಿಂದ ಇರಬೇಕು. ಯಾವುದೇ ನೆಗೆಟಿವ್ಗಳು ಬಂದರು, ಯಾರೇ ದುಷ್ಟರು ಬಂದರು, ಯಾರೇ ಅವಿವೇಕಗಳು ಬಂದರು, ಯಾರೇ ಅಜ್ಞಾನಿಗಳು ನಮ್ಮ ಮೇಲೆ ದಾಳಿ ಮಾಡಿದ್ರು, ನಮ್ಮ ಮೈಂಡ್ನ ಡೈವರ್ಟ್ ಮಾಡೋಕ್ಕೆ ಹೋಗ್ತಾರಲ್ಲ. ನಾವೇನೋ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೋದಾಗ, ನಾವೇನೋ ಒಂದು ಒಳ್ಳೆ ಕೆಲಸ, ಒಳ್ಳೆ ಯೋಜನೆ ರೂಪಿಸ್ಕೊಂಡಿರ್ತೀವಿ ಉದ್ಧಾರ ಆಗಬೇಕಂತ. ಅವಾಗ ಯಾರ್ಯಾರೋ ಬಂದು ನಮ್ಮ ಮೈಂಡ್ ಡೈವರ್ಟ್ ಮಾಡಿ ನಮ್ಮ ಹತ್ರ ನಾವು ಇಟ್ಕೊಂಡಿರ್ತೀವಲ್ಲ ಬಂಡವಾಳ ಏನಕ್ಕೋ ಅಂತ ಹಾಕೋಕ್ಕೆ, ಅದನ್ನು ಕಸ್ಕೊಂಡು ಹೋಗ್ಬಿಡ್ತಾರೆ. ಏನೇನೋ ಹೇಳ್ಬಿಟ್ಟು ನಮಗೆ ತಲೆಯಲ್ಲಿ ಓದ್ಬಿಟ್ಟು. ಅದಕ್ಕೆ ಅಂಥವ್ರ ಹತ್ರ ಎಲ್ಲ ಹುಷಾರಾಗಿರ್ಬೇಕು. ಅದೇ ಪ್ರಜ್ಞೆ, ಥರ್ಡ್ ಐ. ಕಣ್ಣು ಮುಚ್ಕೊಂಡು ಕಣ್ಣಿಂದ ನೋಡ್ಕೊಂಡು ಹೋಗ್ತಾರೆ ಎಲ್ಲರೂ. ನಾವು ಕಾರಲ್ಲಿ ಕೂತ್ಕೊಬಿಟ್ಟು ಫೋನಲ್ಲಿ ಮಾತಾಡಿಕೊಂಡು ಗೇರ್ ಹಾಕ್ತೀವಿ, ಕ್ಲಚ್ ಹಾಕ್ತೀವಿ, ಎಸ್ಲೇಟರ್ ಕೊಡ್ತೀವಿ. ಹೆಂಗೆ ಕೊಡ್ತೀವಿ? ನಮ್ಮ 3ನೇ ಕಣ್ಣು ಪ್ರಜ್ಞೆಯಿಂದ ನೋಡ್ತಾ ಇರ್ತೀವಿ. 3ನೇ ಕಣ್ಣು ಅಂದರೆ ಇಲ್ಲೇನು ಕಣ್ಣು ಬಿಟ್ಕೊಬಿಡಲ್ರಿ. ಈಗ ಕಣ್ಣು ಬಿಟ್ಕೊಬಿಡಲ್ಲ. ಇಲ್ಲಿ ಆ ಯೂಟ್ಯೂಬಲ್ಲಿ ಅಲ್ಲಿ ತೋರಿಸ್ತಾರೆ 3ನೇ ಕಣ್ಣು ಅಂದ್ಬಿಟ್ಟು. ಇಲ್ಲೊಂದು ಕಣ್ಣು ಓಪನ್ ಆಗಿಬಿಟ್ಟಿರ್ತದೆ. 3ನೇ ಕಣ್ಣು ಅಂದರೆ ನಮ್ಮ ದಿವ್ಯ ದೃಷ್ಟಿ, ಪ್ರಜ್ಞೆ, ದೂರದೃಷ್ಟಿ ಅಂದ್ರೇನು? ಮುಂದಾಲೋಚನೆ. ಪ್ರಜ್ಞೆ ನಮ್ಮಲ್ಲಿ ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್, ಸೆಲ್ಫ್ ಅಂತ ಇರುತ್ತೆ. ಪ್ರಜ್ಞಾ ಮಹಾಶಕ್ತಿ, ಅದನ್ನೇ ದೈವ ಅಂತೀವಿ. ಈ ಶರೀರ ನಾವಲ್ಲ, ಇದು ಪಂಚಭೂತಗಳಿಂದ ಆಗಿದೆ. ಅಂದರೆ ಆಕಾಶ, ಗ್ರಹ, ನಕ್ಷತ್ರಗಳಿಂದ, ಅಗ್ನಿ ಬೆಂಕಿಯಿಂದ, ವರುಣ ನೀರಿನಿಂದ, ಭೂಮಿನಲ್ಲಿರೋ ಎಲ್ಲ ಪದಾರ್ಥಗಳಿಂದ ಈ ಶರೀರ ಆಗಿದೆ. ಈ ಶರೀರ ನಾವಲ್ಲ. ನಾವು ಅಂದರೆ ಸೂಪರ್ ಪವರ್, ಒಂದು ಮಹಾಶಕ್ತಿ. ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು. ಥರ್ಡ್ ಐ ಅಂದರೆ ಅದು ನಾವೇ, ಇನ್ಯಾರೂ ಅಲ್ಲ. ಪ್ರಜ್ಞೆ. 2 ಕಣ್ಣು ಮುಚ್ಚಿಬಿಡ್ತೀವಲ್ಲ, ನಡ್ಕೊಂಡು ಓಡಾಡ್ತೀವಿ ಮನೆಯಲ್ಲಿ. ಕಣ್ಣಿಲ್ದವ್ರಿಗೆ 2 ಕಣ್ಣಿರಲ್ಲ. ಆದರೆ ಅವರು ತಲುಪಬೇಕಾದ ಆಫೀಸ್ ತಲುಪ್ತಾರೆ, ತಲುಪಬೇಕಾದ ಹೋಟೆಲ್ ತಲುಪ್ತಾರೆ, ತಲುಪಬೇಕಾದ ಹಾಸ್ಪಿಟಲ್ ತಲುಪ್ತಾರೆ, ತಲುಪಬೇಕಾದ ಆಶ್ರಮ ತಲುಪ್ತಾರೆ. ಕೆಲವು ಸಾರಿ ಸ್ಟಿಕ್ಕು ಕೂಡ ಕೈಯಲ್ಲಿ ಹಿಡ್ಕೊಳ್ಳಲ್ಲ. ಹೆಂಗೆ ಗೊತ್ತಾಗುತ್ತೆ ಅವ್ರಿಗೆ? ಥರ್ಡ್ ಐ. ಪ್ರಜ್ಞೆಯಿಂದ ಓಡಾಡ್ತಾರೆ. ರಾತ್ರಿ ಹೊತ್ತಲ್ಲಿ ಮನೇಲಿ ಕರೆಂಟ್ ಹೋಗ್ಬಿಟ್ರೆ ಏನು ಮಾಡ್ತೀರಾ? ಏನೋ ಆಕಾಶ ಭೂಮಿ ಬಿದ್ದಾಯ್ತು ಅಂತ ಒದ್ದಾಡ್ತೀರಾ. ಅದೇ ಎನಿ ಟೈಮ್ ಕುರುಡ್ರಾಗಿರ್ತಾರಲ್ರಿ ಅವರು, ಕಣ್ಣೇ ಇರಲ್ಲ. ಅವ್ರು ಹೆಂಗೆ ರೀ? ಅದೇ ಅಭ್ಯಾಸ ಮಾಡ್ಕೋಬೇಕಷ್ಟೆ. ಥರ್ಡ್ ಐ ಅಂದರೆ ನಿಮ್ಮ ಆಲೋಚನಾ ಶಕ್ತಿ ಬಲಶಾಲಿಯಾಗಿರಬೇಕು. ನೀವೇನಾದರೂ ಪಡ್ಕೋಬೇಕಾದ್ರು ಐಶ್ವರ್ಯ ಪಡ್ಕೋಬೇಕಾ, ಮದುವೆ ಮಾಡ್ಕೋಬೇಕಾ, ಒಳ್ಳೆ ಹುಡುಗ ಬೇಕಾ, ರೋಗ ಆಗಬೇಕಾ, ಸಾಲಗಾರರ ಬಾಧೆಯಿಂದ ದೂರ ಆಗಬೇಕಾ, ದುಷ್ಟರನ್ನು ಸಂಹಾರ ಮಾಡಬೇಕಾ, ದುಷ್ಟರನ್ನು ನಾಶ ಮಾಡಬೇಕಾ? ಅದೇ ಥರ್ಡ್ ಐ. ನಿಮ್ಮ ಬಯೋ ಎನರ್ಜಿ, ನಿಮ್ಮ ಬಯೋ ಕೆಮಿಸ್ಟ್ರಿನಲ್ಲಿ ಹಾರ್ಮೋನ್ಸು ಕ್ರಿಯೇಟ್ ಆಗಿ ಪಿಟ್ಯುಟರಿ ಪೀನಿಯಲ್ ಗ್ರಂಥಿ ಅಂದರೆ ಅಮೃತ ಗ್ರಂಥಿ ನಮ್ಮ ಏನು ಈಗ 2 ಕಣ್ಣುಗಳಿದೆ, ಕಿವಿಗಳಿದೆ,
ಹಾಗೆ ನಮ್ಮ ಬಾಯಿ, ಗಂಟಲು, ಥೈರಾಯ್ಡ್ ಗ್ರಂಥಿಗಳು, ಹಾಗೆ ನಮ್ಮ ಶರೀರದ ಶ್ವಾಸಕೋಶ, ಹೃದಯ, ಹಾಗೆ ಸಣ್ಣ ಕರಳು, ದೊಡ್ಡ ಕರಳು, ಹಾಗೆ ನಮ್ಮ ಸೆಕ್ಸ್, ಪರ್ಸ್ನಲ್ ಪಾರ್ಟ್ಸ್, ಹಾಗೆ ಇಡೀ ಶರೀರ, ನರ, ನಾಡಿ, ರಕ್ತ, ಮಾಂಸ, ಮೂಳೆ, ಇಲ್ಲಿ ಹಾರ್ಮೋನ್ಸ್ ಇರುತ್ತೆ. ಹಾಗೆ ನಾನಾ ರೀತಿಯ ಜೀವಕೋಶಗಳು, ಹಾಗೆ ಅಂಗಾಂಗಗಳು, ಇನ್ನೂ ನಾನಾ ರೀತಿಯ ಒಂದು ವಿಟಮಿನ್ಸು, ಮಿನರಲ್ಸ್ ಎಲ್ಲ ನಮ್ಮಲ್ಲಿರುತ್ತೆ ಅಲ್ವಾ. ಇದಕ್ಕೆಲ್ಲ ಈ ಗ್ರಂಥಿಗಳು ಸರಿಯಾಗಿರಬೇಕು. ಗ್ರಂಥಿಗಳು ಸರಿ ಇಲ್ಲ ಅಂದರೆ ಆಯಾ ಸ್ಟೇಜ್ನಲ್ಲಿ ಇರುವ ಅಂಗಾಂಗಗಳು ಕೆಲಸ ಮಾಡೋದಿಲ್ಲ. ನಮ್ಮಲ್ಲಿ ಸೆಲ್ಫ್ ಅಂದರೆ ನಮ್ಮ ಸ್ವಂತ, ನಾವೇ ಸುಪ್ರೀಂ ಪವರ್, ನಾವೇ ಶಕ್ತಿ. ಈ ಶರೀರ ನಾವಲ್ಲ, ಶರೀರ ಪಂಚಭೂತಗಳಿಗೆ ಸೇರಿದ್ದು. ಆಕಾಶ, ಗ್ರಹ, ತಾರೆ, ನಕ್ಷತ್ರಗಳಿಗೆ, ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳಿಗೆ, ಕಲ್ಲು, ಮಣ್ಣು, ಖನಿಜಾಂಶಗಳು, ಹಾಗೆ ಗಿಡ, ಮರ, ಬಳ್ಳಿ, ತರಕಾರಿಗಳು, ಕಾಳುಗಳು, ಹಣ್ಣು, ಹಂಪಲ, ಅನ್ನ, ಗೋಧಿ, ಹಕ್ಕಿ, ಬೇಳೆ ಇತ್ಯಾದಿ ಅಲ್ಲ. ಇದರಿಂದ ಶರೀರ ತಯಾರಾಗಿರುತ್ತೆ. ಶರೀರವೇ ನಾವೆಲ್ಲ, ಶರೀರ ನಾವಲ್ಲ. ಇದು ನಮ್ಮ ವೆಹಿಕಲ್. ಇದೆಲ್ಲ ನಾವು ಮೇಂಟೈನ್ ಮಾಡ್ತೀವಿ. ನಾವೇನಾದರೂ ಪಡ್ಕೋಬೇಕಂತ ಒಂದು ಸಂಕಲ್ಪ ಮಾಡ್ತೀವಿ, ಅದೇ ನಾವು. ಎನರ್ಜಿ, ಸುಪ್ರೀಂ ಪವರ್, ದಿವ್ಯಶಕ್ತಿ ನಾವು ಈ ಒಳಗಡೆ ಇರ್ತೀವಿ ಶರೀರದಲ್ಲಿ. ಶರೀರ ನಮಗೆ ವಾಹನ, ಇದು ರಥ. ಶರೀರ ಅಂದರೆ ಒಂದು ರಥ, ಒಂದು ಟೂ ವೀಲರ್ ಥರ, ಸೈಕಲ್ ಥರ, ಒಂದು ಜಟಕಾ ಬಂಡಿ ಥರ, ಒಂದು ಎತ್ತಿನ ಗಾಡಿ ಥರ, ಒಂದು ಆಟೋ ಕಾರ್ ಥರ, ಒಂದು ಬಸ್ ಥರ, ರಾಕೆಟ್ ಥರ ಈ ಶರೀರ, ಸ್ಯಾಟಲೈಟ್ ಥರ, ಸ್ಪೇಸ್ಶಿಪ್ ಥರ ಈ ಶರೀರ. ಇದರಲ್ಲಿ ನಾವು ಸವಾರಿ ಮಾಡ್ತೀವಿ. ಸವಾರಿ ಇದೊಂಥರ ಬಾಡಿಗೆ ಮನೆ ಇದ್ದಂಗೆ, ನಮಗೊಂದು ಬಾಡಿಗೆ ಮನೆ ಇದ್ದಂಗೆ. ಇದು ಘಟ ಅಂತೀವಿ. ಇದರಲ್ಲಿ ಇರ್ತಕ್ಕಂಥ ಒಂದೊಂದು ಸ್ಟೇಜ್ನಲ್ಲೂ ಎನರ್ಜಿ ಇರುತ್ತೆ, ಶಕ್ತಿ. ಆ ಒಟ್ಟಾರೆ ಸೇರಿದ್ರೆ ನಾವೇ ಸುಪ್ರೀಂ ಪವರ್. ನಮ್ಮಲ್ಲಿ ಕೆಲವರು ಆತ್ಮ ಅಂತಾರೆ, ಆತ್ಮ ಸೋಲ್ ಅಂತಾರೆ. ಎಲ್ಲಾದರೂ ಅಂದ್ಕೊಳ್ಳಿ, ಒಟ್ಟಿನಲ್ಲಿ ನಾವು ಅಂತ ಒಬ್ರು ಇರ್ತೀವಿ, ಶಕ್ತಿಶಾಲಿ. ನಾವೇ ಥರ್ಡ್ ಐ, ಬೇರೆ ಇನ್ಯಾರಲ್ಲ. ದಿವ್ಯ ದೃಷ್ಟಿ. ಫಾರ್ ಎಕ್ಸಾಂಪಲ್, ಒಂದು ಕಾರ್ ಓಡಿಸೋವಾಗ ನಾನು ಸಾಕಷ್ಟು ಬಾರಿ ಕಾರ್ ಬಗ್ಗೆ ಉದಾಹರಣೆ ಕೊಟ್ಟಿದ್ದೀನಿ. ನಾವು ಬ್ರೇಕ್ ಹಾಕ್ತೀವಿ, ಕ್ಲಚ್ ಹಾಕ್ತೀವಿ, ಗೇರ್ ಚೇಂಜ್ ಮಾಡ್ತೀವಿ, ಎಕ್ಸ್ಲೇಟರ್ ಕೊಡ್ತೀವಿ ಕಾರಲ್ಲಿ ಹೋಗೋವಾಗ, ಹಾಗೆ ಟೂ ವೀಲರಲ್ಲಿ ಹೋಗೋವಾಗ, ಹಾಗೆ ಸೈಕಲ್ ತುಳಿಯೋವಾಗ. ಪ್ರಾರಂಭದಲ್ಲಿ ಕಲಿಯೋವಾಗ ಅದೆಷ್ಟು ಕಷ್ಟ ಗೊತ್ತಾ. ಪೆಡ್ಲುಗಳು ನೋಡಿಕೊಂಡೇ ಸೈಕಲ್ ತುಳಿತೀವಿ, ಪೆಡ್ಲುಗಳು ನೋಡಿಕೊಂಡೇ ಕಲಿತೀವಿ. ಆವಾಗ ಕಲಿಸೋರು ಬೈತಾರೆ, ಪೆಡ್ಲು ನೋಡಬೇಡ ಮೇಲೆ ನೋಡು, ಮುಂದಗಡೆ ನೋಡು ಅಂತಾರೆ ಕಲಿಯೋವಾಗ, ಸೈಕಲ್ ಕಲಿಯೋವಾಗ. ಹಾಗೆ ಕಾರ್ ಕಲಿಯೋವಾಗ ಅದೆಷ್ಟು ಕಷ್ಟ ಆಗುತ್ತಲ್ವ. ಸ್ಟೇರಿಂಗ್ ಹಿಡ್ಕೊಳ್ಳೋಕ್ಕೂ ಬರಲ್ಲ. ಆದರೆ ಕಲ್ತಾದ್ಮೇಲೆ ಟೂ ವೀಲರು ವೀಲಿಂಗ್ ಮಾಡ್ಕೊಂಡು ಹೋಗ್ತಾರೆ. ಕೆಲವು ಹುಡುಗರು ನೋಡಿರ್ಬೋದು. ಕೆಲವರು ಸೈಕಲ್ ಹ್ಯಾಂಡ್ಲ್ ಬಿಟ್ಬಿಟ್ಟು ತಲೆ ಬಾಚ್ಕೊಂಡು ಹೋಗ್ತಿರ್ತಾರೆ ಕನ್ನಡಿಯಲ್ಲಿ ನೋಡಿಕೊಂಡು. ಟೂ ವೀಲರ್ಗಳಿಗೂ ಹಂಗೆ ಕನ್ನಡಿಯಲ್ಲಿ ನೋಡ್ಕೊಂಡು ತಲೆ ಬಾಚ್ಕೊಂಡು ಹೋಗ್ತಿರ್ತಾರೆ. ಎರಡೂ ಕೈನಲ್ಲಿ ತಲೆ ಬಸ್ತಾರೆ. ಟೂ ವೀಲರಲ್ಲಿ ಹೋಗೋವಾಗ ಕನ್ನಡಿಯಲ್ಲಿ ನೋಡಿಕೊಂಡು ತಲೆ ಬಸ್ಕೊಂಡು ಹೋಗ್ತಿರ್ತಾರೆ. ಇನ್ನು ಕೆಲವರು ಕಾರಲ್ಲಿ ಮೊಬೈಲ್ ಹಿಡ್ಕೊಂಡು ಮಾತಾಡ್ತಿರ್ತಾರೆ, ಇಲ್ಲಿ ಗೇರ್ ಹಾಕ್ತಿರ್ತಾರೆ, ಇಲ್ಲಿ ಕ್ಯಾಚ್ ಹಾಕ್ತಿರ್ತಾರೆ, ಇಲ್ಲಿ ಎಕ್ಸ್ಲೇಟರ್ ಕೊಡ್ತಿರ್ತಾರೆ ಕಾರಲ್ಲಿ. ಇದೆಲ್ಲ ಹೆಂಗೆ ಸಾಧ್ಯ? ನಮ್ಮ ಹೃದಯ ಆಟೋಮೆಟಿಕ್ಕಾಗಿ ಅದರ ಪಾಡ್ಗದು ಕೆಲಸ ಮಾಡುತ್ತೆ, ಹೆಂಗೆ ಸಾಧ್ಯ? ಉಸಿರಾಟ ಅದರ ಪಾಡ್ಗದು ಕೆಲಸ ಮಾಡುತ್ತೆ, ಹೆಂಗೆ ಸಾಧ್ಯ? ನಾವು ಕಂಟ್ರೋಲ್ ಮಾಡೋಕ್ಕಾಗುತ್ತಾ ಉಸಿರಾಟನ? ಹೃದಯನ ಕಂಟ್ರೋಲ್ ಮಾಡೋಕ್ಕಾಗುತ್ತಾ? ಈ ಥರ ಪ್ರಶ್ನೆಗಳು ನಮ್ಮಲ್ಲಿ ಬರುತ್ತೆ. ನೋಡ್ರಿ, ನಾವು ಅಂದರೆ ಈ ಶರೀರ ಅಲ್ಲ. ನಾವೇನಾದರೂ ಹೃದಯನ ಕಂಟ್ರೋಲ್ ಮಾಡೋಕ್ಕಾಯ್ತು, ಉಸಿರಾಟನ ಕಂಟ್ರೋಲ್ ಮಾಡೋಕ್ಕಾಯ್ತು ಅಂದರೆ ನಾವು ಕೋಮಾಗಿ ಹೋಗ್ತೀವಿ. ಈ ಶರೀರ ಸತ್ತು ಹೋಗುತ್ತೆ. ಆಗ ಇದೆಲ್ಲ ಸಮಾಧಿ ಅಂತ ಕರೀತಾರೆ. ಇದ್ರ ಕಂಟ್ರೋಲ್ ನಮ್ಮಲ್ಲಿರುತ್ತೆ. ಇದ್ರ ಕಂಟ್ರೋಲ್ ನಮ್ಮಲ್ಲಿರಬೇಕಂದ್ರೆ ಮನೋಬಲ, ನಮ್ಮಲ್ಲಿ ಮಾನಸಿಕ ಶಕ್ತಿ ಹೆಚ್ಚಾಗಿರಬೇಕು. ಆವಾಗ ನಾವು ಸಮಾಧಿಗೆ ಹೋಗೋಕ್ಕೆ ಸಾಧ್ಯ. ಸಾವನ್ನೇ ಗೆಲ್ಬೋದು. ಸಮಾಧಿ ಅಂದರೆ ಸಾವನ್ನು ಗೆಲ್ಲೋದು. ಹೃದಯ, ಉಸಿರಾಟ ಎಲ್ಲವನ್ನು ನಿಲ್ಲಿಸ್ಬಿಟ್ರೆ ಬ್ರೈನ್ ಡೆಡ್ ಆಗುತ್ತೆ. ಆಮ್ಲಜನಕ ಇಲ್ದಿರ ಒಂದು 10 ನಿಮಿಷ 15 ನಿಮಿಷ ಆ ಥರ ನಾವಿದ್ದು ಮತ್ತೆ ರಿಟರ್ನ್ ಬಂದು ಮತ್ತೆ ಶರೀರದಲ್ಲಿ ಮತ್ತೆ ಆಕ್ಟಿವೇಟ್ ಹೊಸ್ದಾಗಿ. ಯಾಕಂದರೆ ಹಂಗೆ ಬಿಟ್ಬಿಟ್ರೆ ಆಚೆ ಕಡೆ ಹೋಗ್ಬಿಟ್ಟು ನಾವು ಶರೀರ ನಾಶ ಆಗುತ್ತೆ. ಆಗಬಾರ್ದು ಅಂತ ಹೋಗ್ಬೇಕು ಹೊರಗಡೆ. ನಾವು ಈ ಶರೀರ ಬಿಟ್ಟು ಮತ್ತೆ ಬರಬೇಕು. ಶತ್ರುಗಳೆಲ್ಲ ನಾಶ ಮಾಡ್ಬೋದು, ನಾವು ಬೇಕಾದದೆಲ್ಲ ಪಡ್ಕೋಬೋದು. ಈ ಶರೀರನ ಅಮರತ್ವ ಮಾಡ್ಕೋಬೋದು. ಅಷ್ಟು ಬಲ ಇದರಲ್ಲಿರುತ್ತೆ. ನಾನು ಹಿಂದೆ ಹೇಳಿದ್ದೀನಿ ಈ ಒಂದು ಪ್ರಾಜೆಕ್ಟಲ್ಲಿ. ನೀವು ನೋಡ್ಬೋದು 3ನೇ ಭಾಗದಲ್ಲಿ ನವಿಲುಗಳೆಲ್ಲ ಬಂತು. ನವಿಲುಗಳು ಹೆಂಗೆ ಬಂತು? ಕುಮಾರಸ್ವಾಮಿ ಶಕ್ತಿ ಅಸ್ತ್ರ ಬಂತು. ಹೆಂಗೆ ಬಂತು? ಶ್ರೀರಾಮಚಂದ್ರ ಪ್ರಭು ಅಸ್ತ್ರ ಅಂತ ನಾನು ನಂಬ್ಕೊಂಡೆ.
ಒಂದು ತುಕ್ಕಿಡಿದ್ರೆ ಮೊಳೆಗೆ. ಯಾರಾದರೂ ನೋಡಿದ್ರೆ ತುಕ್ಕಿಡಿದ್ರೆ ಮೊಳೆ ಅದು ಏನಕ್ಕೂ ಆಗಲ್ಲ. ಅವರು ಗ್ರೈಂಡಿಂಗ್ ಮಾಡೋಕ್ಕೆ ಹೋಗಿದ್ದಾರೆ, ಅದನ್ನು ಸರಿ ಮಾಡ್ಸೋಕ್ಕೆ ಹೋಗಿದ್ದಾರೆ, ನೀಟಾಗಿ ಪಾಲಿಷ್ ಮಾಡ್ಸೋಕ್ಕೆ ವರ್ಕ್ಶಾಪ್ಗೆ. ಅಲ್ಲಿ ಕೇಳಿದ್ರಂತೆ, ಯಾಕಪ್ಪ ಇದು ಕುಡಿದ್ರೆ ಮಳೆ ತಂದಿದ್ಯಾ ಅಂತ ನಾರಾಯಣ ರೆಡ್ಡಿಗೆ. ಬೇರೆ ಒಂದು ಮಳೆ ತೊಗೋಬೋದಲ್ಲ ಹೊಸದು. ಅಮ್ಮಮ್ಮ ಅಂದರೆ ಒಂದು 5 ರೂಪಾಯಿ ಕೊಟ್ಟರೆ ಒಳ್ಳೆ ಮಳೆನೇ ಸಿಗುತ್ತೆ. ಇದು ಏನು ತುಕ್ಕಿಡಿದ್ರೆ ಎಲ್ಲ ಕಿತ್ತೋಗಿದೆ, ಇದನ್ನು ಸರಿ ಮಾಡಿಸ್ತಾ ಇದೆಯಾ ಅಷ್ಟು ಹಣ ಕೊಟ್ಟು ಅಂತ ವರ್ಕ್ಶಾಪಲ್ಲಿ. ನೋಡ್ರಿ, ಅವ್ರಿಗೆ ಅದು ತುಕ್ಕಿಡ್ದಿರೋದೆ. ಹಣ ಕೊಟ್ಟರೆ 5 ರೂಪಾಯಿಗೆ ಮಳೆ ಏನು ಒಳ್ಳೊಳ್ಳೆ ಮಳೆ ಬರ್ತದೆ. ಕೆಲವ್ರ ಮನೆಗಳಲ್ಲಿ ಫ್ರೀಯಾಗೆ ಮಳೆಗಳು ಇರ್ತವೆ. ಆದರೆ ನಮಗೆ ಅದು ಸಿದ್ಧಿ ಆಗಿದೆ. ನಮ್ಮ ಪಾಲಿಗೆ ಬಂದಿದೆ ಪಂಚಾಮೃತ. ಆ ಸಮಯದಲ್ಲಿ ನಾವು ಪ್ರಯತ್ನ ಪಡ್ತಾಯಿದ್ವಿ ಮನೋಬಲದಿಂದ ಏನಾದರೂ ಪಡ್ಕೋಬೇಕು ಅಂತ. ನಾವಾಗೇ ಪ್ರಯತ್ನ ಪಟ್ಟಿಲ್ಲ. ಮೊದಲೇ ಅಲ್ಲಿ ಏನೋ ಒಂದು ಕಾಣಿಸಿದೆ, ನನ್ನ ಮೈಂಡಿಗೆ ಏನೋ ಒಂದು ಬಂದಿದೆ. ಓ ಅಲ್ಲಿ ಏನೋ ಇದೆ ಶೆಡ್ಡಲ್ಲಿ, ಆ ಕುರಿ ಶೆಡ್ಡಲ್ಲಿ, ಆ ಹೊಸ ಶೆಡ್ಡಲ್ಲಿ, ನಾರಾಯಣ ರೆಡ್ಡಿ ಅವ್ರದ್ದು ಕುರಿ ಶೆಡ್ಡು, ಹೊಸ ಶೆಡ್ಡು, ಮೇಕೆ ಎಲ್ಲ ಮೇಯಿಸ್ತಾರೆ. ಆ ಶೆಡ್ನಲ್ಲಿ ಏನೋ ಒಂದು ಬಂದು ನಡೆದಿದೆ. ಯಾವುದೋ ಸ್ಪೇಸ್ಶಿಪ್ಪು, ಏಲಿಯನ್ಸು, ಏನೋ ಒಂದು ದಿವ್ಯ ಶಕ್ತಿಗಳು, ಅತೀಂದ್ರ ಶಕ್ತಿಗಳು ಬಂದು ಇಳ್ತಿದ್ದಾರೆ. ಇದು ನನ್ನ ಮೈಂಡಿಗೆ ಮೊದಲನೇ ಸಾರಿ ಬಂದಿದೆ. ಆಮೇಲೆ ಸ್ವಲ್ಪ ದಿನ ಬಿಟ್ಟು, 2 ತಿಂಗಳ ಬಿಟ್ಟು ಮತ್ತೆ ಬಂದಿದೆ. ಮತ್ತೆ 3ನೇ ಸಾರಿ ಇಲ್ಲಿ ಏನೋ ಒಂದು ಅಲ್ಲಿ ನನಗೆ ಒಂದು ಗೋಚರಿಸಿದ್ದೆ ಕೂತ್ಕೊಂಡಿರೋವಾಗ. 3 ಸಾರಿ ಬಂದ ಮೇಲೆ ನಾನು ಎಚ್ಚರಿಕೆ ಆಗಬೇಕೋ ಬೇಡವೋ. ನಾನು ಯಾವಾಗಲೂ ಏನೋ ಒಂದು ಫಸ್ಟ್ ಟೈಮ್ ಬಂದರೆ ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. 2ನೇ ಸಾರಿ ಮೈಂಡ್ ಬಂದರೆ ಇನ್ನು ಸ್ವಲ್ಪ ಎಚ್ಚರಿಕೆ ಜಾಗ್ರತೆ ವಹಿಸ್ತೀನಿ. 3ನೇ ಸಾರಿ ಬಂದ್ಬಿಡ್ತೆ ಅಂತ ಇಟ್ಕೊಳ್ಳಿ, ಓ ಇದು ಪಕ್ಕ ಏನೋ ಒಂದು ನಡೆಯುತ್ತೆ ಅಂತ ಗೊತ್ತಾಗ್ಬಿಡ್ತದೆ. ಹಂಗಂತ ಕ್ಲಾರಿಟಿ ಇರಲ್ಲ. ಯಾಕೆ ಹೇಳಿ, ಕುರುಡನಿಗೆ 2 ಕಣ್ಣಿರಲ್ಲ. ಅವಲೇನು ಮಾಡ್ತಾರೆ, ರೋಡಲ್ಲಿ ಎಲ್ಲೋ ಒಂದು ಹಾಸ್ಪಿಟಲ್ಗೋ, ಎಲ್ಲೋ ಒಂದು ಆಶ್ರಮಕ್ಕೋ, ಎಲ್ಲೋ ಒಂದು ಸಿನಿಮಾ ಟಾಕೀಸ್ಗೋ, ಎಲ್ಲೋ ಒಂದು ಹೋಟೆಲ್ಗೋ ಅವ್ನು ಕುರುಡ ಹೋಗ್ತಿರ್ತಾನೆ ಬರ್ತಿರ್ತಾನೆ. ಅವನ ರೂಮ್ ಎಲ್ಲ 1 ಕಿಲೋಮೀಟ್ರ್ ದೂರದಲ್ಲಿರ್ತದೆ. ಆದರೆ ಅವ್ನು ಕರೆಕ್ಟಾಗಿ ದಾರಿ ಇಟ್ಕೊಂಡು ಹೋಗ್ತಾನೆ, ಕರೆಕ್ಟಾಗಿ ಅದೇ ದಾರಿಯಲ್ಲಿ ಬರ್ತಾನೆ, ಎಲ್ಲಿ ಕಾಲು ಜಾರಿ ಬೀಳಲ್ಲ. ಆದರೆ ನಾವು ಎಷ್ಟೋ ಸಾರಿ ಬಿದ್ದೋಗ್ತೀವಿ ಕಾಲು ಜಾರಿ, ಎಷ್ಟೋ ಸಾರಿ ತೊಂದ್ರೆಕೊಳ್ತೀವಿ, ರಕ್ತ ಬರುತ್ತೆ ಕಾಲುಗಳಿಗೆಲ್ಲ. ನಾವು ಬಿದ್ದ ಮೂತಿ ಮುಖ ಹೊಡ್ಕೊಂಡಿರ್ತೀವಿ. ಕಣ್ಣು ಇದೆ, ಎಲ್ಲ ಇದೆ. ಹೆಂಗೆ ನೋಡ್ರಿ, ಕುರುಡ ಕಣ್ಣು ಮುಚ್ಕೊಂಡಿದ್ದಾನಂದರೆ ಅವನ ಪ್ರಜ್ಞೆ ಎಲ್ಲ ಕಡೆ ಇರ್ತದೆ, ಸುತ್ತಲೂ ಸೂರ್ಯ ಭಗವಂತರ ಇರ್ತದೆ. ಸೂರ್ಯ ಭಗವಂತರ ಪ್ರಜ್ಞಾ ಮಹಾಶಕ್ತಿ, ಬೆಳಕು, ಅವನ ಜ್ಞಾನದ ಬೆಳಕು, ಜ್ಞಾನ ಜ್ಯೋತಿ ಇರ್ತದೆ ಸುತ್ತಲೂ. ಅದನ್ನು ಅವನು ಹುಟ್ಟಿದಾಗಿಂದ ಅಭ್ಯಾಸ ಮಾಡ್ಕೊಬಿಟ್ಟಿರ್ತಾನೆ. ಯಾವತ್ತು ಕಣ್ಣು ಯಾವಾಗಿಂದ ಇಲ್ಲ ಅವನಿಗೆ, ಅವತ್ತಿಂದ ಅವನು ಅಭ್ಯಾಸ ಮಾಡ್ಕೊಬಿಡ್ತಾನೆ. ಅದೇ ದಿವ್ಯ ದೃಷ್ಟಿ, ಅದೇ ಪ್ರಜ್ಞಾ ಮಹಾಶಕ್ತಿ. ಯಾರಿಗೆ ಇದು ಹೆಚ್ಚಾಗಿ ಪ್ರಬಲ ಶಕ್ತಿಯಾಗಿ ಬೆಳೆಯುತ್ತೆ ನೋಡ್ರಿ. ನಾವು ಸ್ವಾಮೀಜಿಗಳು ಜುಟ್ಟು ಹಾಕ್ಕೊಂಡಿದ್ದೀನಿ, ಗಡ್ಡ ಬಿಟ್ಟಿದ್ದೀನಿ, ಕೂದಲು ಬಿಟ್ಕೊಂಡು ಕಾವ್ಯ ಹಾಕ್ಕೊಂಡಿದ್ದೀನಿ, ನನ್ನ ಹತ್ರ ಮಾತ್ರ ಜಾಸ್ತಿ ಶಕ್ತಿ ಇದೆ ಅಂತ ಅಂದ್ಕೋಬೇಡಿ ನೀವು. ನಿಮ್ಮಲ್ಲೂ ಇರೋದು ಅದೇ ಶಕ್ತಿ, ನನ್ನಲ್ಲಿರೋದು ಅದೇ ಶಕ್ತಿ, ಎಲ್ಲರಲ್ಲಿರೋದು ಅದೇ ಶಕ್ತಿ. ಆದರೆ ಜನ್ಮಾಂತರಗಳಿಂದ, ಹಿಂದಿನ ಜನ್ಮಗಳಿಂದ ನೀವು ತಪಸ್ಸಾಧನೆ ಮಾಡ್ಕೊಂಡು ಬಂದಿದ್ದರೆ ನೀವೇನೋ ವಿಜ್ಞಾನಿ ಆಗಬೇಕು, ಟೀಚರ್ ಆಗಬೇಕು, ಗುರುಗಳಾಗಬೇಕು, ಮೆಕ್ಯಾನಿಕ್ ಆಗಬೇಕು, ಡ್ರೈವರ್ ಆಗಬೇಕು, ಆರ್ಮಿ ಮ್ಯಾನ್ ಒಳ್ಳೆ ಸೈನಿಕನಾಗಬೇಕು, ಕಮಾಂಡೋ ಆಗಬೇಕು, ಒಳ್ಳೆ ಪೊಲೀಸ್ ಆಫೀಸರ್ ಆಗಬೇಕು, ಒಳ್ಳೆ DC ಜಿಲ್ಲಾ ಕಲೆಕ್ಟ್ರು, ಇನ್ನೊಂದು ಮತ್ತೊಂದು IAS IPS, ಇನ್ನೊಂದು ಮತ್ತೊಂದು KS, ಯಾವುದೋ ಒಂದು ಆಗಬೇಕು, IT BT ಎಲ್ಲ ಯಾವುದೋ ಒಂದು ಟೆಕ್ಕೇನೋ ಇಂಜಿನಿಯರು ಏನೋ ಆಗಬೇಕು. ಅದು ಹಿಂದಿನ ಜನ್ಮಗಳಲ್ಲಿ ನೀವು ಪ್ರಯತ್ನ ಪಟ್ಟಿರ್ತೀರ. ಈ ಜನ್ಮದಲ್ಲಿ ಅದೇ ನಿಮ್ಮ ಗಾಳಿಯಲ್ಲಿ ಬರುತ್ತೆ. ಗಾಳಿಯಲ್ಲಿ ಆಮ್ಲಜನಕ ಬರುವಂತೆ, ಗಾಳಿಯಲ್ಲಿ ವಾಸನೆ ಸುಗಂಧ ವಾಸನೆ ಬರುವಂತೆ ನಿಮ್ಮ ಕರ್ಮಗಳು, ಹಿಂದಿನ ಜನ್ಮದ ಕರ್ಮಗಳು ನಿಮ್ಮ DNA ಮೆಮರಿನಲ್ಲಿ ಬಂದುಬಿಡುತ್ತೆ ಎಲ್ಲ. ನೀವೇನಾದರೂ ತಪಸ್ಸಾಧನೆ ಸ್ವಲ್ಪ ಮಾಡಿದ್ರೆ, ಇಲ್ಲಿ ಆನ್ಲೈನ್ ಕ್ಲಾಸಲ್ಲೆಲ್ಲ ಜ್ಞಾನ ಪಡ್ಕೊಂಡ್ರೆ, ವೇದಗಳ ಜ್ಞಾನ, ಪುರಾಣಗಳ ಜ್ಞಾನ, ಶ್ರುತಿಗಳ ಜ್ಞಾನ ಇವೆಲ್ಲ ನಿಮಗೆ ಬಂದುಬಿಡುತ್ತೆ. ಇದನ್ನೇ ದಿವ್ಯ ದೃಷ್ಟಿ, ಇದೇ ಥರ್ಡ್ ಐ. ಇದಕ್ಕೆ ಬೇಕಾಗಿರೋದು ಏಕಾಂತದಲ್ಲಿ ಕೂರಬೇಕು, ಒಬ್ಬರೇ. ಹೆಚ್ಚಾಗಿ ಜನಗಳ ಜೊತೆ ಮಾತಾಡಬಾರ್ದು, ಹೆಚ್ಚಾಗಿ ನ್ಯೂಸ್ ಪೇಪರ್ ಓದಬಾರ್ದು, ಹೆಚ್ಚಾಗಿ TVನಲ್ಲಿ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಏನೇನೋ ನೋಡಬಾರ್ದು. ಯಾರ್ಯಾರೋ ಬ್ಯಾಡ್ ಕಾಮೆಂಟ್ಗಳು ಮಾಡ್ತಾರೆ ಕೆಲಸಕ್ಕೆ ಬಾರ್ದವರು. ವಿಚಿತ್ರವಾಗಿ ಬ್ಯಾಡ್ ಕಾಮೆಂಟ್ಗಳು ಮಾಡ್ತಾರೆ ಕೆಟ್ಟವರು. ನಿಮ್ಮ ಮೇಲೆ ದಾಳಿ ಮಾಡ್ತಾರೆ, ಬೇಕಾಗೆ ನಿಮ್ಮನ್ನು ರೇಗಿಸ್ತಾರೆ. ಬಸ್ ಸ್ಟ್ಯಾಂಡಲ್ಲಿರ್ಬೋದು, ರೈಲ್ವೆ ಸ್ಟೇಷನಲ್ಲಿ ಬಂದು ನಿಮ್ಮ ಮನೇಲಿರೋದು, ಅಕ್ಕಪಕ್ಕ ಮನೇಲಿರ್ಬೋದು. ಇದೆಲ್ಲ ಪದೇ ನಿಮ್ಗೆ ಹೇಳಿದ್ದೀನಿ. ಅಂಥ ದುಷ್ಟರಿಗೆ ನೀವು ಕಿವಿ ಕೊಡಬಾರ್ದು. ಕಿವಿ ಇದ್ದು ನೀವು ಕಿವುಡ್ರಾಗಿರ್ಬೇಕು ದುಷ್ಟರ ಹತ್ರ, ಕಣ್ಣಿದ್ದು ಕುರುಡ್ರಾಗಿರ್ಬೇಕು ನೀವು ದುಷ್ಟರ ಹತ್ರ. ಯಾಕಂದರೆ ನಿಮ್ಮ ಗುರಿ ಏನೋ ಒಂದು ಸಾಧಿಸ್ಬೇಕು, ಏನೋ ಒಂದು ಮನೆ ಕಟ್ಟಬೇಕು, ಏನೋ ಒಂದು ಕಾರ್ ತಗೋಬೇಕು, ಏನೋ ಒಂದು ಒಡವೆ ತಗೋಬೇಕು, ಏನೋ ಒಂದು ಬಟ್ಟೆ ತಗೋಬೇಕು, ಏನೋ ಒಂದು ಸೀರೆ ತಗೋಬೇಕು, ಏನೋ ಒಂದು ಅಪಾರ್ಟ್ಮೆಂಟ್ ಮಾಡಬೇಕು, ಏನೋ ಒಂದು ಬಿಸ್ನೆಸ್ ಮಾಡಬೇಕು, ಏನೋ ಒಂದು ಉದ್ಯಮ ಪ್ರಾರಂಭ ಮಾಡಬೇಕು, ಏನೋ ಓದಬೇಕು, ಅದರಲ್ಲಿ ಡಿಗ್ರಿನೋ ಇಂಜಿನಿಯರಿಂಗ್ ಏನೋ ಅದರ ಒಳ್ಳೆ ಮಾರ್ಕ್ಸ್ ತಗೋಬೇಕು, ಎಕ್ಸಾಮ್ ಬರೀಬೇಕು, ಕೆಲಸ ಇಂಟ್ರೋಗೆ ಹೋಗ್ಬೇಕು, ಪಾಸ್ ಆಗಬೇಕು, ಕೆಲಸ ಗಿಟ್ಸ್ಕೋಬೇಕು. ಒಟ್ಟಿನಲ್ಲಿ ನಿಮ್ಮ ಗುರಿ ಆ ಕಡೆ ಇರಬೇಕು. ಯಾವುದೇ ದುಷ್ಟರು ಅವ್ಯಾಕಿಗಳು ನೋಡ್ರಿ, ನೀವು ಯೂಟ್ಯೂಬಲ್ಲಿ ಚಾನಲ್ ನಡೆಸ್ತಾ ಇದ್ದೀರಾ, TV ಚಾನಲ್ ನಡೆಸ್ತಾ ಇದ್ದೀರಾ, ಕೆಟ್ಟವ್ರು ಅವ್ಯಾಕಿಗಳು ಕೆಲಸಕ್ಕೆ ಬರ್ದವ್ರು ಕೆಟ್ಟ ಕಾಮೆಂಟ್ಗಳು ಮಾಡ್ತಾರೆ. ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ಆ ಕಾಮೆಂಟ್ಗಳು ನೀವು ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅವು ಹಂಗೆ ಇರಲಿ ಕಾಮೆಂಟ್ಗಳು.
ಯಾವತ್ತೋ ಒಂದಿನ ಆ ಪಾಪದ ಗಡ ತುಂಬಿ ಅವ್ರು ನಾಶ ಆಗ್ತಾರೆ. ಅದು ಹಂಗೆ ಇರಲಿ, ಎಲ್ಲರೂ ನೋಡಿ. ನೀವೇನೋ ಬೇಜಾರು ಮಾಡ್ಕೊಬೇಡಿ. ನಿಮ್ಮ ಗುರಿ ಏನು? ಗುರಿ ಮುಟ್ಟಬೇಕಷ್ಟೇ. ನಿಮ್ಮ ಗುರಿ ಏನು? ನೀವು ಸಂಪಾದನೆ ಮಾಡಬೇಕಷ್ಟೇ. ನಿಮ್ಮ ಗುರಿ ಏನು? ಎಲ್ಲೆಲ್ಲಿ ಅವಮಾನ ಆಗಿದೆ, ಯಾರ್ಯಾರು ಅವಹೇಳನ ಮಾಡಿದ್ದಾರೆ ನಿಮ್ಮನ್ನು, ಯಾರ್ಯಾರು ನಿಮ್ಮನ್ನು ಕೇವಲವಾಗಿ ನೋಡಿದ್ದಾರೆ, ಅಲ್ಲಿ ತಲೆ ಎತ್ತಿ ನಿಲ್ಲಬೇಕು. ಅದು ನಿಮ್ಮ ಗುರಿ. ಗೊತ್ತಾಯ್ತಲ್ಲ? ಇದಕ್ಕೆ ಮನೋಬಲ ಬೇಕು. ನಿಮ್ಮಲ್ಲಿ ಮಾನಸಿಕ ಶಕ್ತಿ ಹೆಚ್ಚಾಗಬೇಕು. ಭಾವನಾತ್ಮಕವಾಗಿ ನೀವು ಸದೃಢರಾಗಬೇಕು. ನ್ಯಾಯ, ನೀತಿ, ಸತ್ಯ, ಧರ್ಮ ಅಂತ ನೀವು ಸದೃಢರಾಗಬೇಕು. ಅವಾಗೇ ಧರ್ಮಸೂತ್ರಗಳು, ಯಮಧರ್ಮರಾಯ ಪ್ರಭು, ಧರ್ಮರಾಜ, ಮಹಾಧರ್ಮ, ಕಾಲ, ಮಹಾಕಾಲ, ಮಹಾದೇವ, ದೇವಾದಿದೇವ, ಅವನ ಹತ್ರ ನಿಮಗೊಂದು ಒಳ್ಳೆಯ ಹೆಸರು ಇರಬೇಕು. ಆವಾಗ ನೀವು ಸಕ್ಸಸ್ ಜೀವನದಲ್ಲಿ. ಅದೇ ಥರ್ಡ್ ಐ ಅಂದ್ರೇನು? ದಿವ್ಯ ದೃಷ್ಟಿ, ದಿವ್ಯಜ್ಞಾನ, ದಿವ್ಯ ಜ್ಯೋತಿ, ಮಹಾಶಕ್ತಿ, ಪ್ರಜ್ಞಾಶಕ್ತಿ. ಅದೇ ನೀವು. ಕನಸಲ್ಲಿ ಏನೇನೋ ಬರುತ್ತೆ, ಅದನ್ನು ನೀವು ನೋಡ್ತೀರಾ. ಅದೇ ನೀವು. ನಿದ್ರೆ ಮಾಡ್ತೀಯ ಗಾಢವಾಗಿ, ಆಮೇಲೆ ಬೆಳಗ್ಗೆ ಹೇಳ್ತೀರಾ ನಾನು ಚೆನ್ನಾಗಿ ನಿದ್ದೆ ಹೋದೆ ಅಂತ. ಯಾರು ನೋಡಿದ್ದು? ನೀವೇ. ಅಂದರೆ ಶರೀರ ನಿದ್ದೆ ಹೋಗಿದೆ, ಮೆದುಳು ನಿದ್ದೆ ಹೋಗಿದೆ, ಅಂಗಾಂಗಗಳು ನಿದ್ದೆ ಹೋಗಿದೆ. ಎಚ್ಚರಿಕೆ ಆಗಿದ್ದವ್ರು ಯಾರು? ನೀವೇ. ಅದೇ ದಿವ್ಯ ದೃಷ್ಟಿ, ಅದೇ ಥರ್ಡ್ ಐ. ಈ ಎರಡು ಕಣ್ಣಲ್ಲ ನೋಡಿದ್ದು. ಎರಡು ಕಣ್ಣು ಮುಚ್ಕೊಂಡಿದ್ರು ರೋಡಲ್ಲಿ ಹೋಗ್ತಾರೆ ಕುರುಡ. ಹೃದಯ ತನ್ನಷ್ಟಕ್ಕೆ ತಾನು ಪಡ್ಕೊಳ್ಳುತ್ತೆ, ಉಸಿರಾಟ ತನ್ನಷ್ಟನ ಆಡುತ್ತೆ, ಕಣ್ಣು ಆದಷ್ಟು ಕದೆ ಮಿಟುಕಿಸುತ್ತೆ. ಇದೆಲ್ಲ ಹೆಂಗೆ ಅಂದರೆ ನೀವೇ ಅದೆಲ್ಲ ಮಾಡೋದು. ಆರೋಗ್ಯನ ಕಾಪಾಡ್ಕೊಳ್ಳಿಕ್ಕೆ ಸಮಯ ಸಂದರ್ಭಕ್ಕೆ ಅನುಸಾರವೇ ಹೃದಯ ಬಡಿತ ಆಗುತ್ತೆ, ಉಸಿರಾಟ ನಡೀತೆ. ಯಾಕೆ? ಅದು ನೀವೇ. ನೀವು ಒಳಗಡೆ ಇದ್ದೀರಾ, ಈ ಶರೀರ ನೀವಲ್ಲ. ಅರ್ಥ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ಲ? ಇವಾಗ ಅವರೇ ನಾನು ನವಿಲುಗಳು ಬಂತಲ್ಲ, ಸುಬ್ರಹ್ಮಣ್ಯ ಸ್ವಾಮಿ ಅಸ್ತ್ರ ಬಂತಲ್ಲ, ರಾಮನಗರಕ್ಕೆ ಹೋದೆ. ಯಾಕೆ? ಒಂದೇ ಬಾಣ, ಒಂದೇ ಮಾತು, ಒಂದೇ ಏಕಪತ್ನಿ ರಥಸ್ಥ ಶ್ರೀರಾಮಚಂದ್ರ ಪ್ರಭು. ರಾಮನಗರಕ್ಕೆ ಹೋದೆ. ಅಲ್ಲಿ ಹೋಮ ಮಾಡಿದ್ವಿ ಆದಿಶಕ್ತಿ ದೇವಸ್ಥಾನದಲ್ಲಿ, ಶ್ರೀಚಕ್ರ ಪ್ರತಿಷ್ಠಾಪನೆ. ಅದರ ಮೇಲೆ ಈ ಒಂದು ಅಸ್ತ್ರದಲ್ಲೇ ಬರೆದು. ಇದೆಲ್ಲ ಹೆಂಗಾಯ್ತು? ಯೋಚನೆ ಮಾಡಿ ನೋಡ್ರಿ. ಇದು ಭಾಗ 4 ಅಥವಾ 5. 4 ಆಯಿತು ಅಂತೇಳಿ ಕೂಡ 5, 4. ನೆಕ್ಸ್ಟ್ 5ನೇ ಭಾಗ ತಪ್ಪದೆ ನೋಡಿ. ನಿಮಗೆ ನವಿಲುಗಳಾದಮೇಲೆ, ಸುಬ್ರಹ್ಮಣ್ಯ ಸ್ವಾಮಿ ಆದಮೇಲೆ ಆಕಾಶದಿಂದ ಏನು ಬರುತ್ತೆ? ದಿವ್ಯಶಕ್ತಿ. ಆ ಏನು ಶಕ್ತಿ ಬಂತು? ಓಂ ಆದಿಶೇಷ ಶಕ್ತಿ ನಾಗರಾಜ ಸ್ವಾಮಿ ನನ್ನ ಹೆಸರು. ನೆಕ್ಸ್ಟ್ ಪಾರ್ಟ್ ನೋಡಿ, ದಯವಿಟ್ಟು ತಪ್ಪದೆ ನೋಡಿ. ಗೊತ್ತಾಯ್ತಲ್ಲ? ಇದು ನಾನು ಭಾಗ 4 ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. 5ನೇ ಭಾಗ ನೋಡಿ. ನಿಮಗೊಂದು ಕ್ಲಾರಿಟಿ, ಸಿದ್ಧಿಗಳು ಹೆಂಗಾಗುತ್ತೆ ಈ ಪ್ರಕೃತಿನಲ್ಲಿ ನಾವು ಹೆಂಗೆ ಮಾಡ್ಕೋಬೇಕು ಅನ್ನೋ ಒಂದು ಐಡಿಯಾ ಇದೆ. ನಮ್ಮದೇ ಆದ ಇದು ವೈಯಕ್ತಿಕ ವಿಚಾರ, ನೆನಪಿಟ್ಕೊಳ್ಳಿ. ನನ್ನದೇ ಆದ ವೈಯಕ್ತಿಕ ವಿಚಾರ, ನನ್ನ ಅನುಭವ ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ನಿಮಗಿಷ್ಟ ಆದರೆ ಇಲ್ಲ ಆನ್ಲೈನ್ ಕ್ಲಾಸ್ಗೆಲ್ಲ ಸೇರ್ಕೊಳ್ಳಿ, ನನ್ನನ್ನು ಫಾಲೋ ಮಾಡಿ. ಸರಿಲ್ಲ ಇವರೇ? ನೀವೇ ದಿವ್ಯದೃಷ್ಟಿ, ನೀವೇ ಥರ್ಡ್ ಐ. ಬೇರೆ ಯಾವುದೂ ಇಲ್ಲ ಇಲ್ಲಿ. ಶರೀರ ಭೌತಿಕ ಅಷ್ಟೇ. ಗೊತ್ತಾಯ್ತಲ್ಲ? ಈ ಪಾರ್ಟ್ ಇಲ್ಲಿ ಮುಗಿಸ್ತಾ ಇದ್ದೀರಿ. 5ನೇ ಭಾಗ ನೋಡಿ. ನೆಕ್ಸ್ಟ್ 5ನೇ ಭಾಗ ನೋಡಿ. ತಪ್ಪದೆ ಅಲ್ಲಿ ಕ್ಲೈಮ್ಯಾಕ್ಸ್ ಕೊಡ್ತೀನಿ. ಇಲ್ಲೂ ಒಂದಿದೆ. ಈ ವಿಡಿಯೋ ಸ್ವಲ್ಪ ಜಾಸ್ತಿ ಆಯಿತು ಟೈಮು, ಅದಕ್ಕೆ ಮುಗಿಸ್ತಾ ಇದ್ದೀನಿ. ಥರ್ಡ್ ಐ ಇಲ್ಲಿವರೆಗೂ ಇಷ್ಟು ಹೇಳ್ಕೊಂಡು ಬಂದಿದ್ದೀನಿ. ಭಾಗ 1 ನೋಡಿಲ್ಲ, 2 ನೋಡಿಲ್ಲ, 3 ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಇದು ಭಾಗ 4ನೇದು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಹಾಗೆ ಭಾಗ 5 ತಪ್ಪದೆ ನೋಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿರೋರು ಲೈಕ್ ಮಾಡಿ, ಮರಿಬೇಡಿ. ನಿಮ್ಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಇವರು